ಇವತ್ತಿಗೆ ನನ್ನ ಮಗಳು ಹುಟ್ಟಿ 1 ವರ್ಷ ಆಯಿತು ಅಂತ ಅಂದು ಸ್ಪೆಷಲ್ಲಾಗಿ ಏನು ಸೆಲೆಬ್ರೇಟ್ ಮಾಡುವಂತ ಇತ್ತು. ಆದರೆ ಆಗಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೊರಟಿದ್ದೇವೆ. ನನ್ನ ಮಗಳು ಹೋದ ವರ್ಷ ಯುಗಾದಿ ದಿವಸ ಹುಟ್ಟಿದ್ದು, ಅಂದರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಅದೊಂಥರ ಸ್ಪೆಷಲ್ ದಿವಸ ನಮಗೆ. ಹಾಗಾಗಿ ಅವಳ ಬರ್ತ್ಡೇ ಕೂಡ ಸ್ಪೆಷಲಾಗಿ ಮಾಡಬೇಕಂತ ಯೋಚನೆ ಮಾಡಿದ್ದೆ, ಬಟ್ ಆಗಲಿಲ್ಲ ಕೆಲವು ಕಾರಣಗಳಿಂದ. ಹಾಗಾಗಿ ಅಟ್ಲೀಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಯೋಚನೆ ಮಾಡಿ ಹೊರಟಿದ್ದೀವಿ. ರೋಡ್ ನೋಡುವಾಗ ಅನಿಸಿರಬೇಕು ತುಂಬ ಜನಗಳಿಗೆ ಯಾವ ಕಡೆ ಹೊರಟಿರ್ಬೋದು ಅಂತ. ಗೆಸ್ ಮಾಡಿ ಹೇಳಿ ನೋಡುವ. ಹೋಗುವಾಗ ತುಂಬ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾನೆ ಹೋಗ್ತಾ ಇದ್ವಿ. ನಾನು, ಅಪ್ಪ, ಅಮ್ಮ, ವೈಫು ಮತ್ತು 2 ಮಕ್ಕಳು. ಮಧ್ಯದಲ್ಲಿ ಒಂದು ನಿಲ್ಲಿಸಿ ಏನು ಚಿಕ್ಕಿ ಎಲ್ಲ ತಿಂದ್ವಿ. ತುಂಬ ಚೆನ್ನಾಗಿತ್ತು. ನೀವು ನೀರಳ ಕಟ್ಟೆ ಅಂತ ಒಂದಿದೆ, ಶಿರಾಡಿ ದಾಟಿ ಹೋಗುವಾಗ ಸಾಧ್ಯ ಆದರೆ ನಿಲ್ಲಿಸಿ ಒಮ್ಮೆ ಟ್ರೈ ಮಾಡಿ. ಅಲ್ಲಿಂದ BC ರೋಡ್ ಹತ್ತ ಕ್ರಾಸ್ ತಗೊಂಡು ನಾವು ಫಸ್ಟ್ ದೇವಸ್ಥಾನ ವಿಸಿಟ್ ಮಾಡಿದ್ದು ಪಳಲಿ ರಾಜರಾಜೇಶ್ವರಿ ದೇವಸ್ಥಾನ. ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನ ಹೇಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ನಾನು 2 ತಿಂಗಳ ಮುಂಚೆ ಅಷ್ಟೇ ಹೋಗಿದ್ದೆ. ನನ್ನ ಫ್ರೆಂಡ್ ಒಬ್ಬ ಅಕ್ಷಯ್ ಅಂತ ಇದ್ದಾನೆ ಉಡುಪಿಯಲ್ಲಿ, ಬ್ರಹ್ಮಾವರ ಹತ್ರ. ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗುವಾಗ ನಾನು ಈ ಟೆಂಪಲ್ ವಿಸಿಟ್ ಮಾಡಿ ಹೋಗಿದ್ದೆ. ಅವಾಗ ಅನಿಸಿದ್ದೆ ನನಗೆ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬರ್ಬೇಕಂತ. ಪುಳಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ನಾವು ಹೊರಟಿದ್ದು ಇನ್ನೊಂದು ದೇವಸ್ಥಾನದ ಕಡೆಗೆ. ಯಾವ ದೇವಸ್ಥಾನ ಇರ್ಬೋದು ಅಂತ ಯಾರಾದರೂ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ, ಯಾವ ಪ್ಲೇಸ್ ಇರ್ಬೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇವಾಗ ನಾವು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಿಂದ ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಆ ದೇವಸ್ಥಾನಕ್ಕೆ ಹೋಗುವ ದಾರಿ ಉಂಟಲ್ಲ ಭಯಂಕರವಾಗಿದೆ. ಇಲ್ಲಿಯವರೆಗೆ ಇದು ಎಲ್ಲ ಅಭ್ಯಾಸ ಆಗಿದೆ, ಆದರೆ ಏನು ಬೇರೆ ಕಡೆಯಿಂದ ಬಂದವರಿಗೆ ಈ ದಾರಿಯಲ್ಲಿ ಹೋಗೋದು ಮಾತ್ರ ಸ್ವಲ್ಪ ಹುಷಾರಾಗಿ ಹೋಗಬೇಕು. ರೋಡ್ ತುಂಬ ಚೆನ್ನಾಗಿದೆ, ಅಂದರೆ ಏನು ಗುಂಡಿಗಳಿಲ್ಲ, ಪ್ಯಾಥೋಲ್ಸ್ ಹಾಗೇನು ಇಲ್ಲ. ಆದರೆ ಕರ್ವ್ ಅಪ್ಪು ಡೌನ್ ತುಂಬ ಭಯಂಕರವಾಗಿದೆ ಈ ರೋಡು. ಭಾರಿ ಹುಷಾರಾಗಿ ಹೋಗಬೇಕು. ಏನಂತಂದರೆ ಇಲ್ಲಿ ಯಾರೂ ಅಷ್ಟು ರ್ಯಾಶ್ ಡ್ರೈವ್ ಎಲ್ಲ ಮಾಡಲ್ಲ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಎಲ್ಲ ನಾರ್ಮಲಾಗೇ ಹೋಗ್ತಾರೆ. ಏನಾದರೂ ಅಡ್ಡ ಬಂದರೆ ಸಮಾಧಾನವಾಗಿ ದಾರಿ ಬಿಟ್ಟು ಇನ್ನೊಬ್ಬರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದೊಂದು ಖುಷಿ ವಿಚಾರ. ಇವತ್ತು ನಾವು ಕೊನೆಗೂ ಆ ದೇವಸ್ಥಾನದ ಬಳಿ ಬಂದ್ವಿ. ಇದು ಯಾವ ದೇವಸ್ಥಾನ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೇನೆ. ನೆಕ್ಸ್ಟ್ ಡೇ ಏನೇನು ಮಾಡಿದ್ವಿ, ಹೀಗೆ ಎಲ್ಲ ಪೂಜೆ ಆಯ್ತಂತ.